ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗ್ನ ನಾನು ನಿಮಗೊಂದು ಮಾರ್ನಿಂಗ್ ಟಿಫನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಸಂಜೆಗೆ ಬೇಕಾದರೂ ತಿನ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಅದೇ ನಾನು ಮಾಡ್ತಾ ಇರೋದು ಫ್ರೈಡ್ ರೈಸು. ಮೊದಲು ಒಂದು ಲೋಟ ಅಕ್ಕಿನ ತೊಳ್ಕೊಂಡು ಅದಕ್ಕೆ 2 ಲೋಟದಷ್ಟು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ 1 ಸ್ಪೂನಷ್ಟು ನಾನು ಎಣ್ಣೆನೂ ಹಾಕಿ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಮುಚ್ಚಿ ಇಡ್ತೀನಿ. ಆವಾಗ ಅದು ಅನ್ನಕ್ಕೆಲ್ಲನೂ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ. ಮತ್ತು ಎಣ್ಣೆ ಹಾಕೋದ್ರಿಂದ ಅಗಳು ಸ್ವಲ್ಪ ಉದುದ್ರಾಗಿ ಬರಲಿ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಬೇಕಾದರೆ ನೀವು ನಿಂಬೆಹಣ್ಣು ಕೂಡ ಹಾಕೋಬೋದು. ಇದಕ್ಕೆ ನಾನು ಕ್ಯಾರೆಟ್ ತುರ್ಕೋತಾ ಇದ್ದೀನಿ. 1 ಕ್ಯಾರೆಟ್ ತೊಗೊಂಡಿದ್ದೀನಿ. 2 ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಈರುಳ್ಳಿನ ಸಣ್ಣದಾಗಿ ಹೆಚ್ಕೋತಿದ್ದೀನಿ ನಾನು. ತುಂಬ ಏನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇಲ್ಲ. ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡಿದ್ದಿದೆ ಅಂದರೆ ತುಂಬ ಸುಲಭವಾಗಿ ಆಗೋಗ್ಬಿಡುತ್ತೆ. ಅಕಸ್ಮಾತ್ ನೀವು ನೆನ್ನೆದು ಅನ್ನ ಏನಾದ್ರು ಉಳ್ಕೊಂಡಿತ್ತು ಅಂದರೆ ಅದಕ್ಕೂ ಮಾಡ್ಕೊಂಬಿಡ್ಬೋದು. ಒಟ್ಟು ಅನ್ನ ಉದುದ್ರಾಗಿರಬೇಕು, ಮುದ್ದೆ ಆಗಿದ್ದರೆ ಚೆನ್ನಾಗಾಗಲ್ಲ. ಒಂದು ಪನ್ನೀರನ್ನ ತೊಗೊಳ್ತಾ ಇದ್ದೀನಿ. 150 ಗ್ರಾಮಷ್ಟು ಪನ್ನೀರನ್ನ ತೊಗೊಳ್ತೀನಿ ನಾನು. ಇದು ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ನಾನು ಜಾಸ್ತಿನೇ ಹಾಕೋತಾ ಇದ್ದೀನಿ. ಏಕೆಂದರೆ ಪನ್ನೀರು ವೈಟ್ ಇರುತ್ತೆ, ಆರೆಂಜು ಕ್ಯಾರೆಟ್ ಇರುತ್ತೆ, ಗ್ರೀನಾಗಿ ಕೊತ್ತಂಬರಿ ಸೊಪ್ಪು ಇರಲಿ ಅಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. 3-4 ಮೆಣಸಿನ್ಕಾಯಿ ತೊಗೊಂಡು ಹೀಗೆ ಸ್ವಲ್ಪ ದೊಡ್ಡದಾಗಿ ಹೆಚ್ಕೋತಾ ಇದ್ದೀನಿ. ಇದು ಸ್ವಲ್ಪ ಡೆಕೋರೇಷನ್ಗೂ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಬಿಟ್ಟು ನಾನು ಸಣ್ಣದಾಗಿ ಕುಯ್ತಾ ಇಲ್ಲ, ಸ್ವಲ್ಪ ದೊಡ್ಡದಾಗಿ ಕುಯ್ಕೋತಾ ಇದ್ದೀನಿ. ಪನ್ನೀರನ್ನ ತೀರ ದೊಡ್ಡದಾಗಿ ಕುಯ್ಬಾರ್ದು. ನೋಡಿ, ಸಣ್ಣದಾಗಿ ಸ್ಲೇಸ್ ಮಾಡ್ಕೊಂಡು ಈ ಥರ ಸಣ್ಣದಾಗೆ ಕುಯ್ಕೊಂಡ್ರೇ ಅದು ಚೆನ್ನಾಗಿ ನಮಗೆ ಉಪ್ಪು ಖಾರ ಹಿಡಿಯೋಕ್ಕಾಗೋದು. ತೀರ ದೊಡ್ಡದಾಗಿ ಕುಯ್ದರೆ ಚೆನ್ನಾಗಿರಲ್ಲ. ತೀರ ಸಣ್ಣದಾಗಿ ಕುಯ್ದ್ರೂ ಕದಳೋಗ್ಬಿಡುತ್ತೆ ಅನ್ನೋ ಭಯ ಇರುತ್ತೆ. ನೋಡಿ, ಇದು ಉಪ್ಪು ಖಾರ ಚೆನ್ನಾಗಿ ಹಿಡಿಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಉಪ್ಪು ಖಾರ ಹಿಡಿಯುತ್ತೆ. ಫಸ್ಟ್ ಬಟ್ಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡು ಅದೊಂಚೂರು ಹರಡ್ಕೊಂಡ್ಮೇಲೆ ಪನ್ನೀರ್ ಹಾಕ್ಕೊಂಡು ಹೀಗೆ ಒಂದು ಸ್ವಲ್ಪ ಖಾರದ ಪುಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಸ್ವಲ್ಪ ಶಾಲೋ ಫ್ರೈ ಮಾಡ್ಕೋತೀನಿ ನಾನು. ಸ್ವಲ್ಪ ಉಪ್ಪು ಖಾರ ಚೆನ್ನಾಗಿ ಹಿಡೀಲಿ ಅಂತ ಅಂದ್ಬಿಟ್ಟು ಅಷ್ಟೇ. ಅದು ತೀರಾ ಜಾಸ್ತಿ ತೊಳಿಸ್ತಾ ಇದ್ದರೆ ಬಿಚ್ಚೋಗ್ಬಿಡುತ್ತೆ, ಕದಳೋಗ್ಬಿಡುತ್ತೆ ಅದು. ಅದಕ್ಕಾಗಿ ಸ್ವಲ್ಪ ಲೈಟಾಗಿ ಹಗುರವಾಗಿ ತೊಳಿಸ್ಕೋಬೇಕು. ಅದನ್ನ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಫ್ರೈ ಆಗಿದೆ ಅಂತ ಅನಿಸಿದಾಗ ಎಲ್ಲ ತೆಕ್ಕೊಂಬಿಡೋಣ. ತೆಕ್ಕೊಂಡು ಈಗ ಇದೇ ಎಣ್ಣೆಗೆ ನಾವು ಇವಾಗ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಉರಿ ಸಣ್ಣಕ್ಕೆ ಇಟ್ಕೊಂಡಿದ್ದೀನಿ, ಅದ್ರ ಹೊಗೆ ಕಾಣ್ತಾ ಇದೆ ನಿಮಗೆ. ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. 4 ಮೆಣಸಿನ್ಕಾಯಿ ಹೆಚ್ಕೊಂಡಿದ್ನಲ್ಲ, ಹಂಗಾಗಿ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ತಕ್ಷಣವೇ ಈರುಳ್ಳಿನೂ ಹಾಕ್ಕೋತಾ ಇದ್ದೀನಿ, 2 ಜೊತೆಗೆ ಬಾಡಲಿ ಅಂತ ಅಂದ್ಕೊಂಡು. ಇಲ್ಲಾಂದರೆ ಎಣ್ಣೆ ಇನ್ನೂ ತೀರ ಬಿಸಿ ಆಗಿಬಿಡತ್ತೆ ಅಂತ ಈರುಳ್ಳಿ ಹಾಕ್ಕೊಂಡಿದ್ದಾಗ ಸ್ವಲ್ಪ ಎಣ್ಣೆದು ಶಾಖ ಬ್ಯಾಲೆನ್ಸ್ ಆಗುತ್ತೆ. ಈಗ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಪಲಾವ್ ಎಲೆ ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನಿವತ್ತು ಪಲಾವ್ ಎಲೆ ಹಾಕ್ಕೊಳ್ಳಿಲ್ಲ. ಕೆಲವರೆಲ್ಲ ಫ್ರೈಡ್ ರೈಸ್ ಅಂದರೆ ತುಂಬ ಸ್ಟ್ರಾಂಗಾಗಿ ಒಳ್ಳೆ ಪಲಾವ್ ಮಾಡ್ದಂಗೆ ಮಾಡಿಬಿಟ್ಟಿರ್ತಾರೆ. ಆ ಥರ ಅಷ್ಟೊಂದು ನಂಗೆ ಇಷ್ಟ ಆಗಲ್ಲ, ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಈಗ ಇದು ಲೈಟಾಗೂ ಇರುತ್ತೆ ಮತ್ತು ಟೇಸ್ಟಿಯಾಗೂ ಚೆನ್ನಾಗೂ ಇರುತ್ತೆ. ನಾನು ಕೆಲವುದು ಚಾಟ್ ಸೆಂಟರ್ಗಳಲ್ಲೆಲ್ಲ ತಿಂದಿದ್ದೀನಲ್ಲ, ಅದರಲ್ಲಿ ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸ್ತು, ಅದಕ್ಕೋಸ್ಕರ ನಾನು ಈ ಥರ ಮಾಡ್ತಾಯಿದ್ದೀನಿ. ಈಗ ಕ್ಯಾರೆಟ್ ಹಾಕ್ಕೊಂಡಿದ್ದೀನಿ. ಕ್ಯಾರೆಟ್ನ ದೊಡ್ಡದಾಗಿ ತುರ್ಕೊಂಡಿದ್ದೀನಿ, ತೀರ ಸಣ್ಣದಾಗಿ ತುರ್ಕೊಳ್ಳಿಲ್ಲ. ಹಂಗಂತ ಹೆಚ್ಕೊಂಡ್ರೂ ಸ್ವಲ್ಪ ಬೇಯೋದು ನಿಧಾನ ಆಗುತ್ತೆ ಅಂತ ನಾನು ಈ ಥರ ದೊಡ್ಡದಾಗಿ ತುರ್ಕೊಂಡಿದ್ದೀನಿ.
ಈಗ ಉಪ್ಪು ಹಾಕ್ಕೊಂಡಿದ್ದೀನಿ, ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡೀಲಿ ಅಂತ. ಈರುಳ್ಳಿ, ಕ್ಯಾರೆಟು. ಈಗ ನಾನು ಪನ್ನೀರ್ನೂ ರೋಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಬಟ್ ಏನಂದರೆ ತೊಳಸ್ತಾನೆ ಇರಬೇಕು ಫ್ರೈಡ್ ರೈಸ್ಗೆ, ಇಲ್ಲಾಂದರೆ ತಳ ಕಚ್ಚಿಬಿಡತ್ತೆ. ಹಾಗಾಗಿ ಅವರು ಹೋಟ್ಲೆಲ್ಲ ಬಾಣಲಿಲಿ ಮಾಡ್ತಾರಲ್ಲ ಅಲ್ಲೂ ಹೀಗೆ ತೊಳಸ್ತಾ ಇರ್ತಾರೆ. ಅನ್ನ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಅನ್ನ ಮಾಡ್ಕೊಂಡಿದ್ದನ್ನು ನಾನು ಒಂದು ತಟ್ಟೆಗೆ ಹಾಕಿ ಹರಡಿ ತೆಗೆದು ಇಟ್ಕೊಂಡಿದ್ದೀನಿ. ಅದು ತಣ್ಣಗಾದ್ಮೇಲೆ ಬೆರೆಸ್ಬೇಕು, ತೀರಾ ಬಿಸಿನಲ್ಲಿ ಬೆರೆಸಿದ್ರೂ ಬೆರೆತೋಗ್ಬಿಡುತ್ತೆ. ಕೆಲವರೆಲ್ಲ ಸ್ವಲ್ಪ ಒಂದೊಂದ್ಸತಿ ಮುದ್ದೆ ಆಯಿತು ನಾನು ಮಾಡಿದ್ದು ಅಂತ ಹೇಳ್ಕೊತಾ ಇರ್ತಾರೆ. ಈ ಥರ ಮಾಡಿ ಅನ್ನ ಮಾಡಿಬಿಟ್ಟು ಒಂದು ತಟ್ಟೆಗೆ ಹರಡಿಟ್ಬಿಡಿ. ಹರಡಿಟ್ಟರೆ ಫ್ಯಾನ್ ಕೆಳಗಡೆ ಇಟ್ಟರೆ ಅದು ಫುಲ್ಲು ಉದ್ದುದ್ರಾಗ ಬಂದ್ಬಿಡತ್ತೆ. ನೂಡಲ್ಸು ಅಷ್ಟೇ ಉದ್ದುದ್ರಾಗಿದ್ರೇ ಚೆನ್ನಾಗಿರುತ್ತೆ. ನಾನು ನೂಡಲ್ಸ್ ಮಾಡಿಲ್ಲ, ಇನ್ನೊಂದು ಸತಿ ನಾನು ಮಾಡಿ ತೋರಿಸ್ತೀನಿ. ನಿಮ್ಗೆ ಬೇಕು ಅಂತಂದರೆ ಕಾಮೆಂಟ್ ಮಾಡಿ. ನೋಡಿ, ಈಗ ನಾನು ಚಾಟ್ ಮಸಾಲ ಹಾಕ್ಕೋತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಚಾಟ್ ಮಸಾಲದಲ್ಲೂ ಸ್ವಲ್ಪ ಹುಳಿ ಇರುತ್ತೆ, ಹಾಗಾಗಿ ನಮ್ಮದೇನು ಮತ್ತೆ ಎಕ್ಸ್ಟ್ರಾ ಹುಳಿ ಹಾಕೋಂಥ ಅವಶ್ಯಕತೆ ಇಲ್ಲ. ನಾನು ಇದಕ್ಕೆ ವಿನಿಗರು, ಸೋಯಾ ಸಾಸು, ಟೊಮೆಟೊ ಸಾಸು ಯಾವುದೂ ಹಾಕಿಲ್ಲ. ಯಾವುದು ಇಲ್ಲದೇ ಇದ್ದವರು ಕೂಡ ಈ ಥರ ಮಾಡ್ಕೋಬೋದು. ಚಾಟ್ ಮಸಾಲ ಬೇಕಾದ್ರೆ ಇದ್ದರೆ ಹಾಕ್ಕೋಬೋದು. ಚಾಟ್ ಮಸಾಲ ಇಲ್ಲಾಂದರೆ ಬೇಕಾದ್ರೆ ನಿಂಬೆಹಣ್ಣು ಇದ್ದರೆ ಹಾಕ್ಕೊಳ್ಳಿ, ಒಂದು ಅರ್ಧ ಸ್ಪೂನಷ್ಟು. ಇಲ್ಲ ವಿನಿಗರ್ ಇದ್ದರೂ ಹಾಕ್ಕೋಬೋದು. ವಿನಿಗರ್ಗಿಂತ ನಿಂಬೆಣ್ಣೆ ಬೆಸ್ಟು ಅಂತ ನನ್ನ ಅನಿಸಿಕೆ. ಸೋಯಾ ಸಾಸಲ್ಲಿ ಸ್ವಲ್ಪ ಹುಳಿನೂ ಇರುತ್ತೆ, ಸ್ವಲ್ಪ ಸಿಹಿನೂ ಇರುತ್ತೆ. ನಾನು ಅದಕ್ಕೆ ಒಂದು ಚಿಟಿಕೆ ಸಕ್ಕರೆನೂ ಬೆರೆಸ್ಬಿಡ್ತೀನಿ ಇದಕ್ಕೆ. ಅದು ಕೂಡ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಪ್ಲೀಸ್. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಟೇಸ್ಟಿ ಫುಡ್ ತಿನ್ನೋದಕ್ಕೆ ತೋರಿಸ್ಕೊಡ್ತಾ ಇರ್ತೀನಿ. ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು. 1-2 ನಿಮಿಷ ಅದು ಕ್ಯಾರೆಟ್ ಬಾಡಲಿ ಅಂತ ಬಿಟ್ಟಿದ್ದೀನಿ. ಬೇಕಾದರೆ ಸಣ್ಣಕ್ಕೆ ಎಲೆಕೋಚ ಹೆಚ್ಚಾಕೋಬೋದು ಪನ್ನೀರ್ ಇಲ್ಲ ಅಂದರೆ. ನಾನು ಪನ್ನೀರ್ ಇತ್ತಲ್ಲ ಅಂತ ಅಂದ್ಕೊಂಡು ಪನ್ನೀರಲ್ಲಿ ಮಾಡ್ತಾಯಿದ್ದೀನಿ. ಈಗ ನಾನು ಮೆಣಸು ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನ್ ಮೆಣಸು, ಅಂದರೆ ಒಂದು 4 ಚಿಟಿಕೆಯಷ್ಟು ಮೆಣಸಿನ ಪೌಡ್ರನ್ನ ಹಾಕೋತಾ ಇದ್ದೀನಿ. ವೆಜ್ ಫ್ರೈಡ್ ರೈಸ್ಗೆ ಅಂದರೆ ಕ್ಯಾರೆಟು, ಕ್ಯಾಬೇಜು, ಬೀನ್ಸು, ಬಟಾಣಿ ಇಂಥವೆಲ್ಲ ಹಾಕೋಬೋದು. ಈಗ ಅನ್ನ ಎಲ್ಲ ತಣ್ಣದಾಗಿದೆ, ಅದನ್ನೇ ಹೊಂದಿಸ್ಕೊತೀನಿ. ಈ ಹೊಂದಿಸುವಾಗ್ಲೂ ಅಷ್ಟೇ ಸುಮ್ಮನೆ ಏನೋ ಒಂದು ಮಗ್ಚ್ತಾ ಇರಬಾರ್ದು, ಹಗುರವಾಗಿ ಮಗ್ಚಬೇಕು. ಇಲ್ಲಾಂದರೆ ಅನ್ನ ಮೆದು ಆಗೋಗ್ಬಿಡುತ್ತೆ ಜೋಪಾನ. ಹೋಟ್ಲಲ್ಲಾದರೆ ಸಿಕ್ಕಾಪಟ್ಟೆ ಎಣ್ಣೆ ಹಾಕಿರ್ತಾರೆ, ನಾವು ಅಷ್ಟೊಂದೆಲ್ಲ ಎಣ್ಣೆ ಏನು ಹಾಕಿಲ್ಲ. ಮಾಮೂಲಿ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀನಿ. ಹಾಗಾಗಿ ಹಗುರವಾಗೇ ಮಗ್ಚ್ಕೋತಾ ಇದ್ದೀನಿ ನಾನು. ಈ ಸಮಯದಲ್ಲಿ ಬೇಕಾದ್ರೆ ನೀವು ಕಸೂರಿ ಮೆಥಿನೂ ಹಾಕ್ಕೋಬೋದು. ಖಾರ ಒಂಚೂರು ನೋಡ್ಬಿಡ್ತೀನಿ. ಅನ್ನ ಒಂಚೂರು ತಣ್ಣದಿರುತ್ತಲ್ಲ, ಈ ಒಂಚೂರು ಹಿಂಗೆ ಮಗ್ಚಿ ತಿರುಗಿಸಿದ್ರೆ ಸ್ವಲ್ಪ ಅನ್ನ ಬಿಸಿ ಆಗುತ್ತೆ ಅನ್ನೋದು ಉದ್ದೇಶ. ನಮ್ಮದು ಇವಾಗ ಫ್ರೈಡ್ ರೈಸ್ ಎಲ್ಲ ರೆಡಿಯಾಗಿದೆ. ಇವಾಗೊಂದು ನಾನು ಪ್ಲೇಟ್ಗೆ ತೆಗೆದು ಬಿಡ್ತೀನಿ. ನೋಡಿ, ಪನ್ನೀರ್ ಫ್ರೈಡ್ ರೈಸು ರೆಡಿ ಆಯಿತು. ತುಂಬ ಟೇಸ್ಟಿಯಾಗೂ ಬಂದಿತ್ತು. ನಾನು ಇದಕ್ಕೆ ಸೋಡಿಯಂ ಬೆಂಜೋಯೇಟ್ ಏನೂ ಹಾಕಲಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.